ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ದೆಹಲಿ ಪ್ರವಾಸ ಮಾಡಲಿದ್ದಾರೆ ವಿಜಯೇಂದ್ರ. ಅಲ್ಲಿ ಹೈಕಮಾಂಡ್ಗೆ ಈ ಭಿನ್ನರ ನಡೆಯ ಕುರಿತಾಗಿ ತಿಳಿಸ್ತಾರಾ? ನಾಳೆ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ನಡೆಸ್ತಾರಂತೆ. ಅಮಿತ್ ಶಾ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಬಿವೈ ವಿಜಯೇಂದ್ರ ಮಾತುಕತೆ ನಡೆಸಲಿದ್ದಾರೆ. ಯತ್ನಾಳ್ ಬಣದಿಂದ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾರೆ. ಅಧಿವೇಶನಕ್ಕೂ ಮುನ್ನ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಮುಜುಗರ ಉಂಟಾಗತ್ತೆ ಪಕ್ಷಕ್ಕೆ ಅಂತ ಮನವರಿಕೆ ಮಾಡಿಕೊಡ್ತಾರೆ ಅಂತ ಹೇಳಲಾಗಿದೆ. ಹೈಕಮಾಂಡ್ಗೆ ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಾ ಇದ್ರು. ವಕ್ಫ್ ಹೋರಾಟದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಇದನ್ನೆಲ್ಲ ಮಾಡಿದಂಥದ್ದು. ಹಾಗಾಗಿ ಇದು ಪಕ್ಷಕ್ಕೆ ಒಂದು ಕಡೆ ಮುಜುಗರ ತಂದೊಡ್ಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಿವೈ ವಿಜಯೇಂದ್ರ ಅವರದ್ದು. ಹಾಗಾಗಿ ಅದನ್ನ ಹೈಕಮಾಂಡ್ಗೆ ಮುಟ್ಟಿಸ್ತಾರಾ ಅಂತ ನಾಳೆ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತುಕತೆ ಮಾಡ್ತಾರಂತೆ. ಅಲ್ಲಿ ಜೆಪಿ ನಡ್ಡಾ ಹಾಗೂ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಆಡಿ ಈ ವಿಚಾರದ ಕುರಿತಾಗಿ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಕಳೆದ ಹಲವು ದಿನಗಳಿಂದಾನೂ ಕೂಡ ಬಿವೈ ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವು ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ ಮತ್ತು ವಕ್ಫ್ ಭೂ ಕಬಳಿಕೆಯ ವಿಚಾರವಾಗಿ ಪ್ರತ್ಯೇಕ ಹೋರಾಟವೊಂದನ್ನ ರೂಪಿಸೋದಕ್ಕೆ ಕೂಡ ಮುಂದಾಗಿದ್ರು. ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಅಲ್ಲದೆ ಅವರ ಗಮನಕ್ಕೆ ತರದೆ ಬೇರೆ ಒಂದು ಪ್ರತ್ಯೇಕ ಹೋರಾಟವನ್ನ ರೂಪಿಸೋದಕ್ಕೆ ಬಿಜೆಪಿ ಭಿನ್ನರ ಬಣ ಆಯೋಜನೆ ಮಾಡಿತ್ತು. ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕರು, ರಮೇಶ್ ಜಾರಕಿಹೊಳಿ ಕೂಡ ಇದ್ರು. ಇತರೆ ನಾಯಕರ ಜೊತೆಗೂಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಒಂದು ವಕ್ಫ್ ಹೋರಾಟವನ್ನ ಕೈಗೊಂಡಿದ್ರು. ಆದ್ರೆ ಈಗ ಅಲ್ಲೂ ಕೂಡ ಅಪಸ್ವರ ಕೇಳಿಬಂದಿದೆ. ಆ ನಂತರದಲ್ಲಿ ಇದೀಗ ಬಿವೈ ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗಿದೆ. ಅಲ್ಲಿ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಈ ಬಗ್ಗೆ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಈ ಭಿನ್ನ ಮತದಿಂದಾಗಿ ಪಕ್ಷಕ್ಕೆ ಮುಜುಗರವಾಗುತ್ತೆ ಅನ್ನೋದು ವಿಜಯೇಂದ್ರ ಅಭಿಮತ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ದೆಹಲಿ ಪ್ರವಾಸ ಮಾಡಲಿದ್ದಾರೆ ವಿಜಯೇಂದ್ರ. ಅಲ್ಲಿ ಹೈಕಮಾಂಡ್ಗೆ ಈ ಭಿನ್ನರ ನಡೆಯ ಕುರಿತಾಗಿ ತಿಳಿಸ್ತಾರಾ? ನಾಳೆ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ನಡೆಸ್ತಾರಂತೆ. ಅಮಿತ್ ಶಾ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಬಿವೈ ವಿಜಯೇಂದ್ರ ಮಾತುಕತೆ ನಡೆಸಲಿದ್ದಾರೆ. ಯತ್ನಾಳ್ ಬಣದಿಂದ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾರೆ. ಅಧಿವೇಶನಕ್ಕೂ ಮುನ್ನ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಮುಜುಗರ ಉಂಟಾಗತ್ತೆ ಪಕ್ಷಕ್ಕೆ ಅಂತ ಮನವರಿಕೆ ಮಾಡಿಕೊಡ್ತಾರೆ ಅಂತ ಹೇಳಲಾಗಿದೆ. ಹೈಕಮಾಂಡ್ಗೆ ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಾ ಇದ್ರು. ವಕ್ಫ್ ಹೋರಾಟದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಇದನ್ನೆಲ್ಲ ಮಾಡಿದಂಥದ್ದು. ಹಾಗಾಗಿ ಇದು ಪಕ್ಷಕ್ಕೆ ಒಂದು ಕಡೆ ಮುಜುಗರ ತಂದೊಡ್ಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಿವೈ ವಿಜಯೇಂದ್ರ ಅವರದ್ದು. ಹಾಗಾಗಿ ಅದನ್ನ ಹೈಕಮಾಂಡ್ಗೆ ಮುಟ್ಟಿಸ್ತಾರಾ ಅಂತ ನಾಳೆ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತುಕತೆ ಮಾಡ್ತಾರಂತೆ. ಅಲ್ಲಿ ಜೆಪಿ ನಡ್ಡಾ ಹಾಗೂ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಆಡಿ ಈ ವಿಚಾರದ ಕುರಿತಾಗಿ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಕಳೆದ ಹಲವು ದಿನಗಳಿಂದಾನೂ ಕೂಡ ಬಿವೈ ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವು ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ ಮತ್ತು ವಕ್ಫ್ ಭೂ ಕಬಳಿಕೆಯ ವಿಚಾರವಾಗಿ ಪ್ರತ್ಯೇಕ ಹೋರಾಟವೊಂದನ್ನ ರೂಪಿಸೋದಕ್ಕೆ ಕೂಡ ಮುಂದಾಗಿದ್ರು. ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಅಲ್ಲದೆ ಅವರ ಗಮನಕ್ಕೆ ತರದೆ ಬೇರೆ ಒಂದು ಪ್ರತ್ಯೇಕ ಹೋರಾಟವನ್ನ ರೂಪಿಸೋದಕ್ಕೆ ಬಿಜೆಪಿ ಭಿನ್ನರ ಬಣ ಆಯೋಜನೆ ಮಾಡಿತ್ತು. ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕರು, ರಮೇಶ್ ಜಾರಕಿಹೊಳಿ ಕೂಡ ಇದ್ರು. ಇತರೆ ನಾಯಕರ ಜೊತೆಗೂಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಒಂದು ವಕ್ಫ್ ಹೋರಾಟವನ್ನ ಕೈಗೊಂಡಿದ್ರು. ಆದ್ರೆ ಈಗ ಅಲ್ಲೂ ಕೂಡ ಅಪಸ್ವರ ಕೇಳಿಬಂದಿದೆ. ಆ ನಂತರದಲ್ಲಿ ಇದೀಗ ಬಿವೈ ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗಿದೆ. ಅಲ್ಲಿ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಈ ಬಗ್ಗೆ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಈ ಭಿನ್ನ ಮತದಿಂದಾಗಿ ಪಕ್ಷಕ್ಕೆ ಮುಜುಗರವಾಗುತ್ತೆ ಅನ್ನೋದು ವಿಜಯೇಂದ್ರ ಅಭಿಮತ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ದೆಹಲಿ ಪ್ರವಾಸ ಮಾಡಲಿದ್ದಾರೆ ವಿಜಯೇಂದ್ರ. ಅಲ್ಲಿ ಹೈಕಮಾಂಡ್ಗೆ ಈ ಭಿನ್ನರ ನಡೆಯ ಕುರಿತಾಗಿ ತಿಳಿಸ್ತಾರಾ? ನಾಳೆ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ನಡೆಸ್ತಾರಂತೆ. ಅಮಿತ್ ಶಾ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ
ಬಿವೈ ವಿಜೇಂದ್ರ ಮಾತುಕತೆ ನಡೆಸಲಿದ್ದಾರೆ. ಯತ್ನಾಳ್ ಬಣದಿಂದ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾರೆ. ಅಧಿವೇಶನಕ್ಕೂ ಮುನ್ನ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಮುಜುಗರ ಉಂಟಾಗತ್ತೆ ಪಕ್ಷಕ್ಕೆ ಅಂತ ಮನವರಿಕೆ ಮಾಡಿಕೊಡ್ತಾರೆ ಅಂತ ಹೇಳಲಾಗಿದೆ. ಹೈಕಮಾಂಡ್ಗೆ ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ಕಿಡಿಕಾರ್ತಾ ಇದ್ರು. ವಕ್ಫ್ ಹೋರಾಟದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಇದನ್ನೆಲ್ಲ ಮಾಡಿದಂಥದ್ದು. ಹಾಗಾಗಿ ಇದು ಪಕ್ಷಕ್ಕೆ ಒಂದು ಕಡೆ ಮುಜುಗರ ತಂದೊಡ್ಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಿವೈ ವಿಜೇಂದ್ರ ಅವರದ್ದು. ಹಾಗಾಗಿ ಅದನ್ನ ಹೈಕಮಾಂಡ್ಗೆ ಮುಟ್ಟಿಸ್ತಾರಾ ಅಂತ ನಾಳೆ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತುಕತೆ ಮಾಡ್ತಾರಂತೆ. ಅಲ್ಲಿ ಜೆಪಿ ನಡ್ಡಾ ಹಾಗೂ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಆಡಿ ಈ ವಿಚಾರದ ಕುರಿತಾಗಿ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಕಳೆದ ಹಲವು ದಿನಗಳಿಂದಾನೂ ಕೂಡ ಬಿವೈ ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವು ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ ಮತ್ತು ವಕ್ಫ್ ಭೂ ಕಬಳಿಕೆಯ ವಿಚಾರವಾಗಿ ಪ್ರತ್ಯೇಕ ಹೋರಾಟವೊಂದನ್ನ ರೂಪಿಸೋದಕ್ಕೆ ಕೂಡ ಮುಂದಾಗಿದ್ರು. ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಅಲ್ಲದೆ ಅವರ ಗಮನಕ್ಕೆ ತರದೆ ಬೇರೆ ಒಂದು ಪ್ರತ್ಯೇಕ ಹೋರಾಟವನ್ನ ರೂಪಿಸೋದಕ್ಕೆ ಬಿಜೆಪಿ ಭಿನ್ನರ ಬಣ ಆಯೋಜನೆ ಮಾಡಿತ್ತು. ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕರು, ರಮೇಶ್ ಜಾರಕಿಹೊಳಿ ಕೂಡ ಇದ್ರು. ಇತರೆ ನಾಯಕರ ಜೊತೆಗೂಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಒಂದು ವಕ್ಫ್ ಹೋರಾಟವನ್ನ ಕೈಗೊಂಡಿದ್ರು. ಆದ್ರೆ ಈಗ ಅಲ್ಲೂ ಕೂಡ ಅಪಸ್ವರ ಕೇಳಿಬಂದಿದೆ. ಆ ನಂತರದಲ್ಲಿ ಇದೀಗ ಬಿವೈ ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗಿದೆ. ಅಲ್ಲಿ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಈ ಬಗ್ಗೆ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಈ ಭಿನ್ನ ಮತದಿಂದಾಗಿ ಪಕ್ಷಕ್ಕೆ ಮುಜುಗರವಾಗುತ್ತೆ ಅನ್ನೋದು ವಿಜಯೇಂದ್ರ ಅಭಿಮತ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ದೆಹಲಿ ಪ್ರವಾಸ ಮಾಡಲಿದ್ದಾರೆ ವಿಜಯೇಂದ್ರ. ಅಲ್ಲಿ ಹೈಕಮಾಂಡ್ಗೆ ಈ ಭಿನ್ನರ ನಡೆಯ ಕುರಿತಾಗಿ ತಿಳಿಸ್ತಾರಾ? ನಾಳೆ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆ ನಡೆಸ್ತಾರಂತೆ. ಅಮಿತ್ ಶಾ, ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಬಿವೈ ವಿಜಯೇಂದ್ರ ಮಾತುಕತೆ ನಡೆಸಲಿದ್ದಾರೆ. ಯತ್ನಾಳ್ ಬಣದಿಂದ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾರೆ. ಅಧಿವೇಶನಕ್ಕೂ ಮುನ್ನ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಮುಜುಗರ ಉಂಟಾಗತ್ತೆ ಪಕ್ಷಕ್ಕೆ ಅಂತ ಮನವರಿಕೆ ಮಾಡಿಕೊಡ್ತಾರೆ ಅಂತ ಹೇಳಲಾಗಿದೆ. ಹೈಕಮಾಂಡ್ಗೆ ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ಕಿಡಿಕಾರ್ತಾ ಇದ್ರು. ವಕ್ಫ್ ಹೋರಾಟದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಇದನ್ನೆಲ್ಲ ಮಾಡಿದಂಥದ್ದು. ಹಾಗಾಗಿ ಇದು ಪಕ್ಷಕ್ಕೆ ಒಂದು ಕಡೆ ಮುಜುಗರ ತಂದೊಡ್ಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಿವೈ ವಿಜಯೇಂದ್ರ ಅವರದ್ದು. ಹಾಗಾಗಿ ಅದನ್ನ ಹೈಕಮಾಂಡ್ಗೆ ಮುಟ್ಟಿಸ್ತಾರಾ ಅಂತ ನಾಳೆ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತುಕತೆ ಮಾಡ್ತಾರಂತೆ. ಅಲ್ಲಿ ಜೆಪಿ ನಡ್ಡಾ ಹಾಗೂ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಆಡಿ ಈ ವಿಚಾರದ ಕುರಿತಾಗಿ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಕಳೆದ ಹಲವು ದಿನಗಳಿಂದಾನೂ ಕೂಡ ಬಿವೈ ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವು ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ ಮತ್ತು ವಕ್ಫ್ ಭೂ ಕಬಳಿಕೆಯ ವಿಚಾರವಾಗಿ ಪ್ರತ್ಯೇಕ ಹೋರಾಟವೊಂದನ್ನ ರೂಪಿಸೋದಕ್ಕೆ ಕೂಡ ಮುಂದಾಗಿದ್ರು. ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಅಲ್ಲದೆ ಅವರ ಗಮನಕ್ಕೆ ತರದೆ ಬೇರೆ ಒಂದು ಪ್ರತ್ಯೇಕ ಹೋರಾಟವನ್ನ ರೂಪಿಸೋದಕ್ಕೆ ಬಿಜೆಪಿ ಭಿನ್ನರ ಬಣ ಆಯೋಜನೆ ಮಾಡಿತ್ತು. ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕರು, ರಮೇಶ್ ಜಾರಕಿಹೊಳಿ ಕೂಡ ಇದ್ರು. ಇತರೆ ನಾಯಕರ ಜೊತೆಗೂಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಒಂದು ವಕ್ಫ್ ಹೋರಾಟವನ್ನ ಕೈಗೊಂಡಿದ್ರು. ಆದ್ರೆ ಈಗ ಅಲ್ಲೂ ಕೂಡ ಅಪಸ್ವರ ಕೇಳಿಬಂದಿದೆ. ಆ ನಂತರದಲ್ಲಿ ಇದೀಗ ಬಿವೈ ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗಿದೆ. ಅಲ್ಲಿ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಈ ಬಗ್ಗೆ ದೂರು ಕೊಡ್ತಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಈ ಭಿನ್ನ ಮತದಿಂದಾಗಿ ಪಕ್ಷಕ್ಕೆ ಮುಜುಗರವಾಗುತ್ತೆ ಅನ್ನೋದು ವಿಜಯೇಂದ್ರ ಅಭಿಮತ.